ಮೇಡಮ್ ಇವತ್ತಿನ ಸ್ಪೆಷಲ್ ಇವತ್ತು ಸಂಡೇ ಆಗೋದ್ರಿಂದ ಆಮೇಲೆ ಒಂದು ಚಾಪ್ಸ್ ಸುತ್ತ ಮಾಡುವ. ನೋಡಿ ಇವತ್ತು ನಿಮಗೆ ಚಾಪ್ಸ್ ಮಾಡಿ ತೋರಿಸುವ. ಚಾಪ್ಸ್ ಮಾಡ ಅಂತಂದರೆ ಮಟನ್ ಅಂಗಡಿಯಲ್ಲಿ ಹೇಳಿದರೆ ಸಾಕು, ಅವ್ರು ಕಟ್ ಮಾಡಿ ಕೊಡ್ತಾರೆ. ಇದು ಅರ್ಧ kg ಚಾಪ್ಸ್ ಇದೆ. ಈ ಥರ ಅದಕ್ಕೆ ಅಂಟ್ಕೊಂಡಿರ್ತದೆ. ಈ ಥರ ಅದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿ, ಒಂದೆರಡು ಟೊಮೆಟೊ ಹಣ್ಣು. ನಮ್ಮ ಕಡೆಗೆ ನಾವು ಹಸಿ ಖಾರ ಅಂತ ಏನು ಮಾಡಿಡ್ತೇವಲ್ಲ, ಇದು ಹಸಿ ಖಾರ ಪೇಸ್ಟ್, ಇದನ್ನು ಹಾಕಬೇಕು. ಚಾಪ್ಸ್ ಮಾಡಲು ಮೊದಲು ಒಂದು ದೊಡ್ಡ ಸ್ಪೂನ್ 4 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾದ ನಂತರ ಹೆಚ್ಚಿಟ್ಟುಕೊಂಡ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈರುಳ್ಳಿ ಕೆಂಪಗಾದ ಮೇಲೆ ಈ ಥರ ಕೆಂಪಗಾಗಬೇಕು. ಕೆಂಪಗಾದ ಮೇಲೆ ನಾವು ಮೊದಲೇ ತೊಳೆದಿಟ್ಟುಕೊಂಡ ಚಾಪ್ಸನ್ನು ಹಾಕಬೇಕು. ಸ್ಪೂನು ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು ಹಾಕಿ, ಒಂದು ಅರ್ಧ ಚಮಚ ಉಪ್ಪು ಹಾಕಿ. ಅದು ನಾನು ಹೇಳಿದ್ನಲ್ಲ, ನಮ್ಮ ಕಡೆ ಮಟನ್ ಅಂದರೆ ಉಗ್ರ ಮಾಡಬೇಕು ಅಂತ, ಆ ಥರ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಮುಚ್ಚಿಡಬೇಕು. ಅದು ಚೆನ್ನಾಗಿ ನೀರು ಬಿಡ್ತದೆ. ನೀರು ಬಿಟ್ಟ ನಂತರ ನೋಡಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಉಕ್ಕಡ ಅಂತ ಹೌದೌದು, ಚೆನ್ನಾಗಿ ಗೊತ್ತಾಗುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲರೂ ಮಟನ್ ಮಾಡ್ಬೇಕಾದ್ರೆ ಫಸ್ಟಿಗೆ ಈ ರೀತಿ ಮಾಡಲೇಬೇಕು. ಆಮೇಲೆ ಅದಕ್ಕೆ ಹೆಚ್ಚಿಟ್ಟುಕೊಂಡ ಟೊಮೆಟೊ, 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ, ಟೊಮೆಟೊನ ಹಾಕಬೇಕು. ಹಾಕಿ ಒಂದು 5 ನಿಮಿಷ ಟೊಮೆಟೊ ಮೆತ್ತಗಾಗಲು ಬಿಡಬೇಕು. ಟೊಮೆಟೊನ ಈ ರೀತಿ ಸ್ವಲ್ಪ ಮೆತ್ತಗಾದ ನಂತರ ನಾವು ಹಸಿ ಖಾರ ಅಂತ ಏನು ರುಬ್ಬಿಟ್ಕೊಂಡಿರ್ತೇವಲ್ಲ, ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ ಮೊದಲು ಹುರಿಬೇಕಾದ್ರೆ ಹುರಿದ ಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ರುಬ್ಬಿಟ್ಟುಕೊಂಡಿರ್ತೇವೆ. ನಾವು ಮೊದಲೇ ರುಬ್ಬಿಟ್ಟುಕೊಂಡಿರ್ತೇವೆ. ಅದು ಎಲ್ಲ ಅಡಿಗೆಗೂ, ತರಕಾರಿಗಾಯ್ತು, ಮಟನ್ ಅಡಿಗೆಗಾಗಲಿ ಇದನ್ನ ಹಾಕ್ತೇವೆ. ಮಸಾಲೆ ಹಾಕಿಟ್ಕೊಂಡಿತ್ತು, ಹಸಿ ಹೌದೌದೌದು. ಇದು ಎಷ್ಟು ದಿವಸದ ಮಟ ಬರ್ತದೆ ಇಟ್ಕೊಂಡಿದ್ದು? ಇಲ್ಲ, ನಾವು ವಾರ ಮಾಡ್ಕೋತೇವೆ ನಾವು. 8 ದಿನದವರೆಗೂ. ಅರ್ಧ kg ಮಾಡಿದ್ರೆ 8 ದಿನ ಬರ್ತದೆ. ಅದು ಖಾರ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು. ಒಂದೆರಡು ಸ್ಪೂನು ಕೊತ್ತಂಬರಿ ಕಾಳು, ಅವಿಜ ಅಂತೇವೆ. ಒಂದು ದೊಡ್ಡ ಸ್ಪೂನ್ಲೆ ಕಸಕಸೆ, ಇದು ಶಾಜೀರಿಗೆ, ಲವಂಗ, ಏಲಕ್ಕಿ. ಯಾಕಂದ್ರೆ ಮಸಾಲೆ ನಾವು ಮಸಾಲೆ ಖಾರ ಇರೋ ಸಂಬಂಧ ನಾವು ಮಸಾಲೆ ಐಟಮ್ ಭಾಳ ಜಾಸ್ತಿ ಹಾಕಲ್ಲ. 1 ಇಂಚು ಇದನ್ನು ಚಕ್ಕೆ, ಹಸಿ ಶುಂಠಿ, ಬೆಳ್ಳುಳ್ಳಿ, ಒಂದು ಹಸಿಗೆ ತೆಂಗಿನಕಾಯಿ, ಒಂದು ಲಿಂಬೆಹಣ್ಣು ಗಾತ್ರದ ಹುಳಿ, ಹಸಿ ತೆಂಗಿನಕಾಯಿ ರುಬ್ಬಲು, ಹಸಿ ತೆಂಗಿನಕಾಯಿ, ಹುಣಸೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ಆಮೇಲೆ ಇದು ಗಸಗಸೆ, ಇದು ಶಾಜೀರಿಗೆ. ಇದು ಜೀರಿಗೆ ಹಾಕಬಾರ್ದು ಮಟನಿಗೆ, ಯಾವಾಗಲೂ ಶಾಜೀರಿಗೆನೇ ಹಾಕಬೇಕು. ಇದು 1 ಸ್ಪೂನ್ ಇದೆ, ಶಹಜೀರ ಅಂತ ನಂದು. ಇದು ಚಕ್ಕೆ, ಲವಂಗ, ನಾವು ಮಟನ್ ಸಾರಿಗೆ ಮಸಾಲೆಯನ್ನು ರುಬ್ಬಿದ್ವಲ್ಲ,
ನಾನು ಅವಾಗ ಕೊತ್ತಂಬರಿ ಹೇಳಿರ್ಲಿಲ್ಲ ನಿಮಗೆ, ಕೊತ್ತಂಬರಿ ಯಾವಾಗಲೂ ಫಸ್ಟಿಗೆ ಹಾಕಬಾರ್ದು, ಅದು ಲಾಸ್ಟಿಗೆ ಹಾಕಿ ಒಂದೆರಡು ಸುತ್ತಿ ತೆಗೆದು ಬಿಡ್ಬೇಕಷ್ಟೇ. ಈಗ ಕೊತ್ತಂಬರಿ ಭಾಳ ಸಣ್ಣ ಆಗಬಾರ್ದು ಮಸಾಲೆಯಲ್ಲಿ. ನೋಡಿ ಕೊತ್ತಂಬರಿ ಈ ಥರ ಕಾಣ್ತಾ ಇರಬೇಕು, ಅದ ಕೊತ್ತಂಬರಿ ಈ ಥರ ಚಿಕ್ಕದಾಗಿ ಕಾಣ್ತಾ ಇರಬೇಕು. ನೋಡಿ ಚಾಪ್ಸ್ ಈ ಥರ ಎಣ್ಣೆ ಬಿಡು. ಏನ್ ಮೇಡಮ್ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾವಾಗಲೂ ಇದೇ ಥರ ಮಾಡ್ಬೇಕು, ಸಣ್ಣ ಮಧ್ಯಮ ಉರಿಯಲ್ಲಿ ಇಟ್ಟು ಮಾಡ್ಬೇಕು. ಬೇಗ ಜೋರು ಉರಿಯಲ್ಲಿ ಇಟ್ಟು ಮಾಡಿದ್ರೆ ಈ ಥರ ಆಗಲ್ಲ ಅದು. ಇದಕ್ಕೆ ನಾವು ರುಬ್ಬಿಟ್ಟುಕೊಂಡ ಮಸಾಲೆ, ಇದಕ್ಕೆ ಮಸಾಲೆ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕ್ಬೇಕು. ಮಸಾಲೆ ಹಾಕಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಈ ಥರ ಸುಕ್ಕ ಮಾಡ್ಬೇಕಿದು. ಇದನ್ನ ಯಾವಾಗಲೂ ಸಾರು ಮಾಡಬಾರ್ದು, ಚಾಪ್ಸ್ ಇಷ್ಟೇ. ಎಲ್ಲ ಕಡೆನೂ ಚಾಪ್ಸದ ಸುಕ್ಕಾನೇ ಸಿಗ್ತದೆ. ಹೆಚ್ಚಾಗಿ ಎಲ್ಲರೂ ಸುಕ್ಕಾನೇ ಮಾಡ್ತಾರೆ. ಇದನ್ನ ಒಂದು 4-5 ವಿಸಲ್ ಮಾಡಬೇಕು. ನೋಡಿ ಚಾಪ್ಸ್ ಈ ಥರ ಆದಮೇಲೆ ಇದಕ್ಕೆ 1 ಚಮಚೆ ಗರಂ ಮಸಾಲ, ಮಟನ್ ಮಸಾಲ ಹಾಕಬೇಕು. ನೋಡಿ ಎಲ್ಲರೂ ಕುದಿಸ್ತಾರೆ, ಆ ಥರ ಕುದಿಸ್ಬಾರ್ದು, ಅದು ಭಾಳ ಕುದಿಸ್ಬಾರ್ದು. ಕೊತ್ತಂಬರಿ ಸೊಪ್ಪು ಹಾಕಬೇಕು.